ಒಂದಾನೊಂದು ಕಾಲದಲ್ಲಿ ದಟ್ಟ ಹಸಿರು ಕಾಡಿನ ಮಧ್ಯ ಒಂದು ಸಣ್ಣ ಸುಂದರ ಕೆರೆ ಇತ್ತು. ಆ ಕೆರೆಯ ತೀರದಲ್ಲಿ ಗಾಳಿ ಮುದ್ದಾಡುವ ಲಿಲ್ಲಿ ಹೂಗಳು, ನೀರಿನಲ್ಲಿ ತೇಲುವ ಕಮಲದ ಎಲೆಗಳು, ಸಣ್ಣ ಮೀನುಗಳ ಆಟ ಎಲ್ಲವೂ ಸೇರಿ ಒಂದು ಸುಂದರ ಸ್ವರ್ಗದಂತಿತ್ತು. ಆ ಕೆರೆಯಲ್ಲಿ ಹಲವಾರು ಕಪ್ಪೆಗಳು ಕುಟುಂಬವಾಗಿ ಸ್ನೇಹವಾಗಿ ವಾಸಿಸುತ್ತಿದ್ದವು. ಆದರೆ ಆ ಕಪ್ಪೆಗಳ ನಡುವೆ ಒಬ್ಬ ಗಪ್ಪಿ ಎಂಬ ಕಪ್ಪೆ ಮಾತ್ರ ಯಾವತ್ತೂ ಕೊರಗುತ್ತಲೇ ಇರುತ್ತಿತ್ತು. ಬೆಳಗ್ಗೆ ಸೂರ್ಯೋದಯವಾದಾಗ ಬೇರೆ ಕಪ್ಪೆಗಳು ಖುಷಿಯಿಂದ ನೀರಿನಲ್ಲಿ ಜಿಗಿದು ಆಟವಾಡುತ್ತಿದ್ದರೆ, ಈ ಗಪ್ಪಿ ಎಂಬ ಕಪ್ಪೆ ಮಾತ್ರ ಹೀಗೆ ಹೇಳುತ್ತಿತ್ತು: ಅಯ್ಯೋ, ಈ ಸೂರ್ಯನ ಬೆಳಕು ನನಗೆ ಮಾತ್ರ ಜಾಸ್ತಿ ಬೀಳುತ್ತಿದೆಯಲ್ಲ, ನನ್ನ ಕಣ್ಣುಗಳೆಲ್ಲ ಬಿಸಿ ಬಿಸಿಯಾಗುತ್ತಿದೆಯಲ್ಲ ಎಂದು ಈ ಸೂರ್ಯನ ಬೆಳಕು ಬಂದಾಗ ಕೊರಗುತ್ತಿತ್ತು. ಮಳೆಯಾದಾಗಲೂ ಕೂಡ, ಅಯ್ಯೋ, ಮಳೆ ತುಂಬ ಬಂದಿದೆ, ನೀರಿನಲ್ಲಿ ಏನೂ ಕಾಣುತ್ತಿಲ್ಲ ಎಂದು ಕೊರಗುತ್ತಿತ್ತು. ಮಳೆ ಬರದಿದ್ದರೆ, ಅಯ್ಯೋ, ಮಳೆ ಬರಲೇ ಇಲ್ಲ, ಕೆರೆಯೆಲ್ಲ ಒಣಗಿ ಹಾಳಾಗಿದೆಯಲ್ಲ ಎಂದು. ಹೀಗೆ ಯಾವ ಸಂದರ್ಭದಲ್ಲಾದರೂ ಗಪ್ಪಿ ಎಂಬ ಕಪ್ಪೆ ಏನಾದರೂ ತಪ್ಪು ಹುಡುಕಿ ಕೊರಗುತ್ತಲೇ ಇದ್ದ. ಉಳಿದ ಕಪ್ಪೆಗಳು ಕೆಲ ದಿನಗಳು ಕೇಳಿ ಸಹಿಸಿಕೊಂಡವು. ನಂತರ ಈ ಗಪ್ಪಿ ಕಪ್ಪೆನ ಮಾತು ಕೇಳಿದರೆ ನಮಗೂ ಕೂಡ ಬೇಸರವಾಗುತ್ತದೆ ಎಂದು ಈ ಕಪ್ಪೆಯನ್ನು ದೂರವಿಡಲು ಶುರು ಮಾಡಿದವು. ಒಂದು ದಿನ ಕೆರೆಯ ತೀರಕ್ಕೆ ಹಳೆಯ ಜ್ಞಾನಿ ಆಮೆ ಬಂದಿತು. ಅದು ಎಲ್ಲ ಕಪ್ಪೆಗಳ ಜೊತೆ ಮಾತನಾಡಿ ಅವರ ಜೀವನ ನೋಡಿತು. ಗಪ್ಪಿ ಕಪ್ಪೆಯ ಕೊರಗು ಕೇಳಿದ ಆಮೆ ನಕ್ಕು ಹೀಗೆ ಹೇಳಿತು: ಗಪ್ಪಿ, ಜೀವನದಲ್ಲಿ ಸಂತೋಷವನ್ನು ಕಾಣಲು ಮೊದಲು ಮನಸ್ಸಿನಲ್ಲಿ ಕೃತಜ್ಞತೆಯನ್ನು ಬೆಳೆಸಬೇಕು. ನೀನು ಯಾವಾಗಲೂ ಕೊರಗಿದರೆ ಯಾರೂ ನಿನ್ನ ಬಳಿ ಬರೋದೇ ಇಲ್ಲ. ಗಪ್ಪಿ ತಲೆಯಾಡಿಸಿ, ಅಯ್ಯೋ, ನೀನು ಹೇಳುವುದು ಸುಲಭ, ನನ್ನ ಪರಿಸ್ಥಿತಿ ನೋಡಿದರೆ ಗೊತ್ತಾಗುತ್ತದೆ ಎಂದು ಹೇಳಿತು. ಆಮೆ ತನ್ನ ಸಲಹೆಯನ್ನು ನೀಡಿದರೂ ಗಪ್ಪಿ ಎಂಬ ಕಪ್ಪೆ ಮಾತ್ರ ತನ್ನ ಗುಣವನ್ನು ಬದಲಾಯಿಸಿಕೊಳ್ಳಲೇ ಇಲ್ಲ. ಕೆಲ ತಿಂಗಳುಗಳ ನಂತರ ಬೇಸಿಗೆ ಕಾಲ ಬಂದಿತು. ಬಿಸಿಲು ಜಾಸ್ತಿಯಾಗಿ ಕೆರೆಯ ನೀರು ದಿನೇ ದಿನೇ ಕಡಿಮೆಯಾಗತೊಡಗಿತು. ಎಲ್ಲ ಕಪ್ಪೆಗಳು ಒಂದಾಗಿ ಸೇರಿ ಉಳಿದ ನೀರನ್ನು ಸ್ವಚ್ಛಗೊಳಿಸುವುದು, ಕೊಳಚೆ ನೀರನ್ನು ತೆಗೆದುಹಾಕುವುದು, ಆಹಾರ ಸಂಗ್ರಹಿಸುವುದು, ಹೀಗೆ ತಾವು ಬದುಕುಳಿಯುವ ಯೋಜನೆಯನ್ನು ಮಾಡಿದವು. ಗಪ್ಪಿಗೂ ಕೂಡ ಸಹಾಯ ಮಾಡಲು ಅವಕಾಶ ನೀಡಿದರು. ಆದರೆ ಅದು ಕೈಬೀಸಿ ಹೇಳಿತು: ನೀವು ಏನು ಮಾಡಿದರೂ ಪ್ರಯೋಜನ ಇಲ್ಲ, ಈ ಕೆರೆ ಒಣಗಿ ಹೋಗುತ್ತಿದೆ, ನಾವು ಕೂಡ ಇದೇ ರೀತಿ ಎಲ್ಲ ಹಾಳಾಗಿ ಹೋಗುತ್ತೇವೆ. ಅದಕ್ಕೋಸ್ಕರ ಇಷ್ಟೊಂದು ಯಾಕೆ ಕಷ್ಟಪಡಬೇಕು, ನಾನು ಏನೂ ಮಾಡುವುದಿಲ್ಲ ಎಂದು ಹೇಳಿತು. ಉಳಿದ ಕಪ್ಪೆಗಳು ಸಹಕಾರದಿಂದ ಕೆಲಸವನ್ನು ಮುಂದುವರೆಸಿದವು. ಹೀಗಾಗಿ ಅವು ತಮ್ಮ ಜೀವ ಉಳಿಸಿಕೊಳ್ಳಲು ಅಗತ್ಯವಿದ್ದ ನೀರು, ಆಹಾರ ಎಲ್ಲವನ್ನೂ ಸಿದ್ಧಪಡಿಸಿಕೊಂಡವು. ಕೆಲವು ವಾರಗಳ ನಂತರ ಕೆರೆಯ ನೀರು ಇನ್ನೂ ಕಡಿಮೆಯಾದಾಗ ಅವು ಹತ್ತಿರದ ದೊಡ್ಡ ಕೆರೆಗೆ ವಲಸೆ ಹೋದವು. ಆದರೆ ಗಪ್ಪಿ ಅದು ಯಾವತ್ತೂ ನಾಳೆ ಹೋಗ್ತೀನಿ ಎಂದು ಹೇಳುತ್ತಲೇ ಕೊರಗುತ್ತಲೇ ಕುಳಿತುಕೊಂಡಿತು. ಕೊನೆಗೆ ಅದು ಒಂಟಿಯಾಗಿ ಬಿಸಿಲಿನ ಕೆರೆಯಲ್ಲಿ ಉಳಿಯಬೇಕಾಯಿತು. ನೀರು ತೀರಾ ಕಡಿಮೆಯಾದಾಗ ಗಪ್ಪಿಗೆ ತಾನೇ ತಪ್ಪು ಮಾಡಿಕೊಂಡಿದ್ದೇನೆ ಎಂಬ ಅರಿವು ಬಂತು. ಅದು ಹೃದಯದಲ್ಲಿ ಯೋಚಿಸಿತು: ನಾನು ಎಲ್ಲರ ಜೊತೆ ಕೆಲಸ ಮಾಡಿದ್ದರೆ ಇವತ್ತು ನಾನು ಒಂಟಿಯಾಗಿ ಇರುತ್ತಿರಲಿಲ್ಲ. ನಾನು ಯಾವತ್ತೂ ಕೊರಗುತ್ತಾ ಬೇರೆಯವರಿಗೆ ಸಹಾಯ ಮಾಡದೆ ಕಾಲ ಕಳೆದೆ ಎಂದು ಅಳುತ್ತಾ ಕುಳಿತುಕೊಂಡಿತು. ಅದಕ್ಕೆ ಆಮೆಯ ಮಾತು ನೆನಪಾಯಿತು: ಕೃತಜ್ಞತೆ ಮನಸ್ಸಿಗೆ ಸಂತೋಷ ಕೊಡುತ್ತದೆ. ಗಪ್ಪಿ ಮನಸ್ಸಿನಲ್ಲಿ ಬದಲಾವಣೆ ಮಾಡಿಕೊಂಡಿತು. ಆ ದಿನದಿಂದ ಅದು ಏನು ಸಿಕ್ಕಿದರೂ ಧನ್ಯತೆಯಿಂದ ಸ್ವೀಕರಿಸುವುದು, ಇತರರ ಜೊತೆ ಸಹಕರಿಸುವುದು ಕಲಿತುಕೊಂಡಿತು. ಕೆಲವು ತಿಂಗಳುಗಳ ನಂತರ ಮಳೆಯ ಕಾಲ ಬಂದಿತು. ಕೆರೆ ಮತ್ತೆ ತುಂಬಿತು. ಬೇರೆ ಕಪ್ಪೆಗಳು ಹಿಂದಿರುಗಿದವು. ಅವು ಗಪ್ಪಿಯನ್ನು ನೋಡಿ ತುಂಬ ಆಶ್ಚರ್ಯಪಟ್ಟವು. ಈಗ ಅದು ಸದಾ ನಗುತ್ತಾ ಎಲ್ಲರ ಜೊತೆ ಕೆಲಸ ಮಾಡುತ್ತಾ ಹಳೆಯ ಕೊರಗು ಮಾತುಗಳನ್ನು ಬಿಟ್ಟು ಎಲ್ಲ ಕಪ್ಪೆಗಳ ಜೊತೆ ಸೇರಿ ಖುಷಿಯಿಂದ ಎಲ್ಲ ಕೆಲಸಗಳನ್ನು ಹಂಚಿಕೊಂಡು ಮಾಡತೊಡಗಿತು. ಈಗ ಗಪ್ಪಿ ಕಪ್ಪೆ ಹಳೆಯ ಕೊರಗು ಮಾತುಗಳನ್ನೆಲ್ಲ ಬಿಟ್ಟು ಎಲ್ಲ ಕಪ್ಪೆಗಳ ಜೊತೆ ಸೇರಿ ತಾನು ಖುಷಿಯಿಂದ ಕಾಲ ಕಳೆಯತೊಡಗಿತು. ಏನೇ ಸಮಸ್ಯೆ ಬಂದರೂ ಎಲ್ಲ ಕಪ್ಪೆಗಳು ಸೇರಿ ಪರಿಹಾರ ಮಾಡಿಕೊಳ್ತಿದ್ದವು. ಯಾವ ಪರಿಸ್ಥಿತಿಯಲ್ಲಾದರೂ ಸಂತೋಷ ಮತ್ತು ಕೃತಜ್ಞತೆಯನ್ನು ಬೆಳೆಸುವುದು ಮುಖ್ಯ. ಸದಾ ಕೊರಗುತ್ತಾ ತಪ್ಪುಗಳನ್ನು ಹುಡುಕುತ್ತಾ ಬದುಕಿದರೆ ಸ್ನೇಹಿತರು ಮತ್ತು ಅವಕಾಶಗಳು ದೂರವಾಗುತ್ತವೆ. ಸಹಕಾರ ಮತ್ತು ಧನ್ಯತೆ ಜೀವನವನ್ನು ಸುಂದರವಾಗಿಸುತ್ತವೆ. ಸ್ನೇಹಿತರೆ, ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.